ಇಂದೆನ್ನ ಅಪ್ಪನ ಮನೇಲಿ ಅಜ್ಜನ ತಿಥಿ. ಹೆರಪ್ಪಾಯಣದ ಗೌಜಿ ಆವ್ತಾ ಇದ್ದಿಲ್ಲಿ. ಇಷ್ಟು ಮಾಡಿದ್ರೆ ಕೆಲಸ ಮುಗಿಯೋದಿಲ್ಲ. ಮತ್ತು ಹೆರಟಪ್ಪ ಯಾವಾಗಲೂ ಹೀಗೆ ಇರ್ತಾರೆ. ಯಾವಾಗ ಎರಡೇ ಕೋಳಿ ಬೇಯಿಸಿದ್ದು ಗಂಟೆ ನಾನು ನಿನ್ನೆ ಹೋತೆ, ಇಂದು ನಿಂಗೆ ಆರಾಮಕ್ಕೆ ಬಂದರೆ ಸಾಕೂಳಿ ಹೇಳಿದೆ ಇವರತ್ತೆ. ಬೀಡ ಎಲ್ಲರೂ ಒಟ್ಟಿಗೆ ಬೇಗ ಹೆರಡು ಮಾಡಿ ಹೇಳಿದಳು. ಎಲ್ಲ ಪಾತ್ರ ತೊಳೆದಾಯಿತು. ಅಷ್ಟೊತ್ತಿಗೆ ಚಾಯ ಕುಡಿದ ಗ್ಲಾಸು ತಂದು ಹಾಕಿದೆವು. ಬೇಕಾದ್ರೆ ತುಳಸಿ ಮುಡಿದು ಬರ್ತಿದ್ದೆ. ನನಗೆ ಕುಂತಿದ್ದು ತಿಂಡಿಕ್ಕೆ ಹೆರಡಿದವ್ರೆ ಹೀಗೆ ಅಪ್ಪದು, ಬೇಗ ಹೆರಡಲೇ ಇಡ್ತಿಲ್ಲ. 2 ಗಂಟೆ ದಾರಿದ್ದು ಹೊರಟಾಯಿಲ್ಲ. 2 ಗಂಟೆ ದಾರಿ ಇದ್ದೋಳಿ ಅಂತ ಎನ್ನ ಕೆಲಸ ಕಮ್ಮಿ ಆಗುತ್ತಾ? ಎನ್ನ ಕೆಲಸ ಅಷ್ಟೇ ಇರ್ತಿಲ್ಲ. ಈಗ ಒಂದು ರಜೆ ಸಹಾಯ ಮಾಡಲಾಗುತ್ತಿಲ್ಲ. ಮನೆ ಉದ್ಯೋಗ ಸೀದಾ ತೋಟಕ್ಕೆ ಹೋದದ್ದು ಅದೇ ಸಹಾಯ ಮಾಡಿದ್ರೆ ಹೋಗ್ತಿತ್ತು. ಎನ್ನ ಕೆಲಸ ಅಷ್ಟೇ ಇಲ್ಲಿಯಾ? ನಿನ್ನೆ ಹೇಳಿದ್ದೆ 8 ಗಂಟೆ ಹೊರಟಾಗಿ ಕೋಳಿಗೊಂಡು. ಈ ಗಂಟೆ ನೋಡಿ 9:30 ಆಯ್ತು ಇಲ್ಲಿ. ಹಂಗೆಲ್ಲ ಹಾಕಿ ಅದ್ರ ಬಗ್ಗೆ ಒಂದು ವಾಶ್ರೂಮ್ ನೆನಪಾಗ್ತದೆ. ಅದನ್ನೀಗ ಬಾ. ಹಿಂದೆನ ಬಾಗಿಲಲ್ಲಿ ಹಾಕಿದ್ದೇನೆ. ಎಷ್ಟು ಸರ್ತಿಗಳು ಹಿಂದಣ ಬಾಗಿಲು ಹಾಕಿದ್ದ ಮುಂದಣ ಬಾಗಿಲು ಹಾಕಿದ್ದಾಳೆ. 4 ಸರ್ತಿ ಆಯ್ತು ಈಗ ಕೇಳುದು. ನಾನು ಹಾಕುತ್ತಿಲ್ಲ ಅದಲ್ಲ, ನಾ ಗೊಂತಿಲ್ಯಾ? ಯಾವಾಗ ಹೀಗೆ ಮಾಡುದು? ಹೇಳಿದ ಸಮಯಕ್ಕೆ ಹೆರಡ್ಲೇ ಇಲ್ಲೇ. ನಿನ್ನೆ ಹೋಗಿದ್ದರೆ ಸುಲಭ ಹೋಗ್ತಿದ್ದಿಲ್ಲ. ಭಾರಿ ಕೋಪಲಿದ್ದಂಗೆ ಕಾಣ್ತಾನೆ. ಬೇಗ ಮುಟ್ಸುತ್ತೇಳಿ ಸ್ಪೀಡ್ ಹೋಗದ ಅದಕ್ಕೂ ಇನ್ನು ಸ್ಪೀಡ್ ಹೋಗಿ ಅಂತ ಪ್ರಯೋಜನ. ಅದೀಗ ಗೊತ್ತಾಗ ಮಗ ನಿನಗೆ. ಜಗಳ ಮಾಡಿಕೊಂಡು ಹೇಳ್ರೆ ಒಂದು ಗುಣ ಇತ್ತು. ಕಬ್ಬಿನ ಹಾಲುಗುಡಿಯಲ್ಲಿ ಫೋಟೋ ತೆಗೋಲ್ಲ ಹೇಳಿ ನಮ್ಮಮ್ಮ ನಿಲ್ಲಿಸಲಿಲ್ಲ. ನಾನು ನಿನ್ನೆ ಹೋಗಿದ್ದರೆ ಎಷ್ಟು ಲಾಯ್ಕಿರ್ತಿತ್ತು. ಇದರಿನ್ನು ಸಮಾಧಾನ ಮಾಡೋದು ಹೆಂಗಪ್ಪ ನೋಡ. ಈತಂಗೊಳಿ ದಾಂಟೆಪ್ಪನಿಗೆ ಬಕ್ಕು. ಅಬ್ಬ ಮುಟ್ಟಿತ್ತು. ಬಚ್ಚಾವು ಈಗ ಸರಿಯಾಯ್ತು. ನಾನು ಬದುಕಿದೆ. ರಜಾ ಕೋಪರ್ ಇದ್ದಂಗೆ ಮಾಡಿ.